ಹೊಸ ಈಗ ನಾವೇನು ಜನರೇಷನ್ ಹೊಸ ಜನರೇಷನ್ ಶಿಫ್ಟ್ ಆಗಿ 72 ಜನ ಬಂದಿದ್ದೀವಿ ಅಧ್ಯಕ್ಷರೇ. ಸ್ವಲ್ಪ ನಮ್ಗೆ ಅವಕಾಶಗಳನ್ನು ಕೊಡಬೇಕು. ಒಂದು, ನಾವು ಕೇಳಿರ್ತಕ್ಕಂಥ ಅನೇಕ ಸಲ ಪ್ರಶ್ನೆಗಳನ್ನ ಸರ್ಕಾರಗಳು ಉತ್ತರ ಕೊಟ್ಟರೂ ಸಹ ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥದ್ದಿಲ್ಲ. ಇವತ್ತು ಅನೇಕ ವಿಷಯಗಳನ್ನ ಮತ್ತೆ ಈಗ ಅದನ್ನ ನಾನು ಚರ್ಚೆ ಮಾಡಕ್ ಹೋಗಿ ಸರ್ ಹೊಸ ಜನರೇಷನ್ ಶಿಫ್ಟ್ ಅಂತ ಹೇಳಿದ್ವಿ. ಹಾಗಾಗಿ ಇಂಥ ಒಂದು ಸ್ವಲ್ಪ ಹೊಸ ಶಾಸಕರು ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿರ್ಬೋದು ಅಥವಾ ನಮ್ಗ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದು ತಮ್ಮಿಂದ ಆಗ್ಬೇಕಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ತಮಗ ಮನಸ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ, ಈಗ ಇಲ್ಲಿವರೆಗೂ ನಿನ್ನೆವರೆಗೂ ನಾವು ನಿಮ್ಗೆ ಯಾವತ್ತು ಭೇಟಿಯಾದಾಗ ಕಾಕ ಅಂತ ತಿಳ್ಕೊಂಡು ಮಾತಾಡ್ತಕ್ಕಂಥ ಸಂದರ್ಭ ಇತ್ತು. ಇನ್ನು ಇವತ್ತಿನಿಂದ ಅಧ್ಯಕ್ಷರು ಅಂತ ತಿಳ್ಕೊಂಡು ಇವತ್ತು ಒಂದು ಸ್ಥಾನವನ್ನ ತಾವು ಅಲಂಕರಿಸಿರ್ತಕ್ಕಂಥದ್ದು. ವಿಶೇಷವಾಗಿ ನಾನು ನಾಡಗೌಡ ಕಾಕ ಅವ್ರಿಗೆ ಕೇಳ್ತಿದ್ದೆ, ಎಷ್ಟು ವರ್ಷಗಳಾದ್ಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಇಂಥ ಒಂದು ಸ್ಥಾನ ಸಿಕ್ಕಿದೆ ಅಂತ ತಿಳ್ಕೊಂಡು ಹೇಳಿದಾಗ ಮನೆ ಹಿರಿಯರು ಎಚ್ ಕೆ ಪಾಟೀಲ್ ಅವರು ಇದರ ಬಗ್ಗೆ ವಿಷಯ ಹೇಳ್ತಾ ಇದ್ರು. ನಾನು ಒಂದನ್ನ ಗದಗ ರೋಣಕ ನಾನು ಬಂದಾಗ ಅಲ್ಲಿ ಇರ್ತಕ್ಕಂಥ ಕೆಲವು ಯುವಕರು ಹೇಳ್ತಾ ಇದ್ರು, 1983ರಲ್ಲಿ ತಾವು ಮೊದಲ ಬಾರಿಗೆ ಪುರಸಭೆ ಸದಸ್ಯರು ರೋಣ ಪುರಸಭೆಯಿಂದ ತಾವು ತಮ್ಮ ಜೊತೆಯಲ್ಲಿ ಆ ಕಾಲಕ್ಕೆ ಎಲ್ಲರನ್ನೂ ಎಂತಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿ ಎಂತಂದ್ರೆ ತಾವು ಅಧ್ಯಕ್ಷ ಆಗಿದ್ದೀರಿ ಅಂತ ತಿಳ್ಕೊಂಡು ನಾವು ರೋಣಕ್ಕೆ ಬಂದಾಗ ಕೇಳಿರ್ತಕ್ಕಂಥದ್ದು. ಅದಾದ್ಮೇಲೆ 8 ಸಲ ತಾವು ಸ್ಪರ್ಧೆ ಮಾಡಿ 4 ಸಲ ಗೆದ್ದು ಸಹ ನಾವು ಯಾವಾಗ ಕೆಲವು ಅನೇಕ ಹಿರಿಯ ಸದಸ್ಯರನ್ನ ಈಗ ಮಾತಾಡಿದ್ರು, ಸುನಿಲ್ ಅಣ್ಣವರು, ವಿಜಯೇಂದ್ರ, UT ಖಾದರ್ ಅವರು ಅಧ್ಯಕ್ಷರಾಗಿದ್ದರು. ಅದಾದ್ಮೇಲೆ ಅವರು ಇದ್ದಾಗ ನಾನು ನಿನ್ನೆ ಅವರಿಗೆ ಮಂತ್ರಿಗಳಾಗಿ ಅಭಿನಂದನೆಗಳು ಸಲ್ಲಿಸಿದಾಗ ಅವ್ರಿಗೆ ಹೇಳಿದೆ, ಸರ್ ವಿ ಆರ್ ಮಿಸ್ಸಿಂಗ್ ಯು ಇನ್, ಆ ಸೀಟಲ್ಲಿ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದಾಗ, ಯಾಕಂದ್ರೆ ಅವರು ಇದ್ದಾಗ ಅನೇಕ ಹೊಸ ಕೆಲಸಗಳನ್ನು ಮಾಡಿದ್ದಿದೆ. ಮತ್ತು ಅವರು ನಾವು ವಿರೋಧ ಪಕ್ಷದಾಗಿದ್ದು ಆಡಳಿತ ಅವರು ಸಭೆ ಅಧ್ಯಕ್ಷರಾದಾಗ ಏನಪ್ಪಂದ್ರೆ ಕೆಲವು ಸಲ ನಾವು ಅವ್ರ ಸಂಗಟ ಒಳ್ಳೆಯ ವಿಚಾರಗಳನ್ನು ಏನಪ್ಪಂತಂದ್ರೆ ಹಂಚ್ಕೊಂಡಿರ್ತಕ್ಕಂಥದ್ದಿದೆ. ಸ್ವಲ್ಪ ಮಾತಿನ ಇದರಲ್ಲಿ ಏನಪ್ಪಂತಂದ್ರೆ ಕೆಲವು ವಿಚಾರಗಳನ್ನ ಘಟನೆಗಳು ಆಗಿರ್ತಕ್ಕಂಥದ್ದಿದೆ. ಮನೆ ಅಧ್ಯಕ್ಷರೇ, ಇವತ್ತು ಆ ಒಂದು ಸಭೆ ಪೀಠಕ್ಕೆ ಅಂತ ತಾವು ಬಂದಿದ್ದೀರಿ.